ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮೈ 9 ಜೆಮ್ಸ್. ಇವತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಕ್ಕರೆ ಕಾಯಿಲೆ ಇರೋರಿಗೆ ನಾವು ಮಾಮೂಲಿ ಬಿಳಿ ಅಕ್ಕಿ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗೇನಪ್ಪ ಮಾಡೋದು? ಬಿಳಿ ಅಕ್ಕಿ ತಿಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ, ಈ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಈ ಬ್ರೌನ್ ರೈಸ್ನ ಏನು ಮಾಡೋದು, ರಾತ್ರಿ ನೆನೆ ಹಾಕ್ಬಿಡ್ಬೇಕು. ಚೆನ್ನಾಗಿ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳೆದು ಒಂದು 4-5 ಸತಿ ಆಮೇಲೆ ನೀರಲ್ಲಿ ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಏನು ಮಾಡಬೇಕು, ಅದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡು ಏನು ಮಾಡಬೇಕು, ಒಂದು ತವಕ್ಕೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಬ್ರೌನ್ ರೈಸ್ನ ಹಾಗೆ ತಿಂದರೆ ಅದು ತುಂಬ ದಪ್ಪ ಥರ ಬೇಯುತ್ತೆ. ನಮಗದು ತಿನ್ನೋಕ್ಕಾಗಲ್ಲ. ಅದು ಒಂಥರ ತುಂಬ ದಪ್ಪ ಇರೋದ್ರಿಂದ ಅಗದು ತಿನ್ನೋಕ್ಕಾಗಲ್ಲ. ಕೆಲವ್ರು ಪಾಪ ವಯಸ್ಸಾದವ್ರಿಗೆ ಇದು ತಿಂದರೆ ಒಳ್ಳೆಯದು, ಆದರೆ ತಕ್ಷಣಕ್ಕೆ ಅಗಿಯೋಕ್ಕೂ ಆಗಲ್ಲ, ಒಂಥರ ಜೀರ್ಣಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡಬೇಕು, ಈ ಸ್ವಲ್ಪ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರುಬ್ಕೊಂಡಿರೋದನ್ನು ಚೆನ್ನಾಗಿ ಇದನ್ನು ಕೆಣಕ್ತಾ ಹೋದರೆ ಈ ಥರ ಒಂದು ಮುದ್ದೆ ಥರ ಆಗುತ್ತೆ. ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಂಡು ಇದನ್ನು ಚಕ್ಲಿ ಒರಳಿಗೆ ಹಾಕ್ಕೋಬೇಕು. ಈ ಥರ ಒಂದು ಚಕ್ಲಿ ಒರಳಿಗೆ ಹಾಕ್ಕೊಂಡು ಇದನ್ನೇನು ಮಾಡಬೇಕು, ಇಡ್ಲಿ ತಟ್ಟೆಗೆ ಈ ಥರ ನಾವೇನು ಮಾಡಬೇಕು, ಒತ್ತು ಶಾವಿಗೆ ಥರ ಒತ್ಕೋಬೇಕು. ಈ ಥರ ಒಂದು ಒತ್ತು ಶಾವಿಗೆ ಥರ ಒತ್ಕೊಂಡು ಅದನ್ನು ಏನು ಮಾಡಬೇಕು, ಇಡ್ಲಿ ಪಾತ್ರೆಗೆ ನಾನು ಮೊದಲೇ ನೀರು ಬಿಸಿಗೆ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಾ ಏನು ಮಾಡಬೇಕು, ಇದನ್ನು ಈ ಥರ ಹಿಂಡ್ಕೊತಾ ಹೋಗಬೇಕು. ಇದನ್ನು ಹಿಂಡ್ಕೊಂಡಾದಮೇಲೆ ನಾವೇನು ಮಾಡಬೇಕು, ಮೊದಲೇ ಬಿಸಿ ಇಟ್ಟಿರ್ತೀವಲ್ಲ ಅದನ್ನು ಏನು ಮಾಡಬೇಕು, ತಗೊಂಡು ಈ ಮೊದಲೇ ಬಿಸಿ ಇಟ್ಟಿರೋ ಪಾತ್ರೆಗೆ ಇಡಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ, ಅಂದರೆ 5ರಿಂದ ಒಂದು 8 ನಿಮಿಷಗಳ ಕಾಲ ನಾವು ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು ಇದನ್ನು ನೀವು ಚಿತ್ರಾನ್ನನೋ ಏನಾದರೂ ನಿಂಬೆಹಣ್ಣು ಹಾಕ್ಕೊಂಡು ಆ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಹೊಟ್ಟೆಗೆ ನಮಗೆ ತುಂಬ ಒಳ್ಳೆಯದು. ಶುಗರ್ ಕೂಡ ಜಾಸ್ತಿ ಆಗಲ್ಲ. ನಿಮಗೆ ಈ ಒಂದು ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಎ ಗುಡ್ ಡೇ.